ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವರಿಗೆ ಗೊತ್ತು. ನಂಬರ್ಸ್ ಎಜುಕೇಷನ್ ಬಗ್ಗೆ ಮಾತನಾಡ್ತಾ ಇದ್ದೆ. ಮೊಬೈಲ್ ನಂಬರ್ಸ್ ಎಜುಕೇಷನ್ ಬಗ್ಗೆ ಸಾಕಷ್ಟು ವಿಷಯವನ್ನು ತುಂಬ ಮಾತಾಡಿದೆ. ನಂಬರಲ್ಲಿ ಅತಿ ಹೆಚ್ಚು ನಿಮ್ಮ ಮನೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಎಲ್ಲ ತುಂಬ ಚೆನ್ನಾಗಿರಬೇಕು, ನಿಮ್ಮ ಮನೆ ನೆಮ್ಮದಿಯಾಗಿರಬೇಕು, ನಿಮ್ಮ ಮನೆ ಪ್ರಾಬ್ಲಮಿಂದ ಆಚೆ ಬರಬೇಕು. ತುಂಬ ಸಾಕಷ್ಟು ಜನಕ್ಕೆ ಏನಾಗುತ್ತೆ, ಬೆಳಗ್ಗೆ ಎದ್ದರೆ ಪೂಜೆ ಓದು ಸ್ಕೂಲೇ ಅಲ್ಲ, 100% ಸಾಕಷ್ಟು ವಿಚಾರವನ್ನು ನೀವು ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಪ್ರಪಂಚದಲ್ಲಿ ದೇವ್ರ ಸೃಷ್ಟಿಲಿ ಎಲ್ಲವೂ ನಮ್ಮ ಪರಿಹಾರಕ್ಕೋಸ್ಕರನೇ ಎಲ್ಲವನ್ನೂ ಕೊಟ್ಟಿರೋದು 100%. ಭಾಳ ಚೆನ್ನಾಗಿ ನೀವು ಬರೆದಿರ್ಕೊಳ್ಳಿ. ಎಲ್ಲದಕ್ಕೂ ಪರಿಹಾರಕ್ಕೋಸ್ಕರ ನಮಗೆ ಕೊಟ್ಟಿರ್ತಾರೆ. ಪರಿಹಾರವನ್ನು ಸಖತ್ ಬಳಸ್ಕೋಬೇಕಾಗತ್ತೆ 100%. ಒಂದು ನಾನು ಹೇಳೋದು, ನಿಮ್ಮ ಮನೆಯಲ್ಲಿ ಮಕ್ಕಳು ಚೆನ್ನಾಗಿ ಓದಬೇಕು ಅಂದರೆ 3 ಪಕ್ಕ ಅಂದರೆ ಗುರುಗ್ರಹದ ಪಕ್ಕ ಬುಧಗ್ರಹ ಇರಬೇಕು. ಗುರುಗ್ರಹ ಬುಧಗ್ರಹ ಎರಡೂ ಒಟ್ಟಿಗೆ ತುಂಬ ಒಳ್ಳೆಯ ವಿದ್ಯಾಭ್ಯಾಸವನ್ನು ಬರುತ್ತೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಸಖತ್ತಾಗಿ ಓದೋಕ್ಕೆ ಇದನ್ನೆಲ್ಲನೂ ಕೂಡ ನೀವು ಬಳಸಿದಾಗ ಸಿಕ್ಕಾಪಟ್ಟೆ ರಿಸಲ್ಟ್ಗಳು ತುಂಬ ಜಾಸ್ತಿ ಸಿಗುತ್ತೆ. ತುಂಬ ಜನ ಮೊಬೈಲ್ ನಂಬರ್ಲಿ ಇದನ್ನು ದಯವಿಟ್ಟು ಬಳಸಿ. 3 ಮತ್ತು 5 ಇಂಥ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾರೆ. ಭಾಳ ಬ್ರಿಲಿಯಂಟ್ ಮೈಂಡನ್ನು ನೀವು ಸಿಕ್ಕಾಪಟ್ಟೆ ಸಕ್ಸಸ್ಸನ್ನು ಕೊಡುತ್ತೆ. ತುಂಬ ವೈಬ್ರೇಷನ್ ಕೊಡುತ್ತೆ. ಅದೇ ನಿಮ್ಮ ಮಕ್ಕಳು ನೀವು ಯೂಸ್ ಮಾಡೋಂಥ ನಿಮ್ಮ ಮೊಬೈಲ್ ನಂಬರ್ಸಲ್ಲಿ 1 ಪಕ್ಕ 6 ಇದ್ದರೆ ತುಂಬ ಕಂಪ್ಲೇಂಟ್ ಕೇಸನ್ನ ಅನುಭವಿಸ್ಬೇಕಾಗತ್ತೆ. ಒಬ್ಬರು ದೊಡ್ಡ ಮಟ್ಟದ ಕಂಪ್ಲೇಂಟ್ ಕೇಸ್ ಆಗುತ್ತೆ. ಒಬ್ಬೊಬ್ರಿಗೆ ಮನೆಯೇ ಒಂದು ಕಂಪ್ಲೇಂಟ್ ಆಗಿರುತ್ತೆ. ಮನೇಲಿ ಗಂಡ ಹೆಂಡತಿದೆ ಒಂದು ದೊಡ್ಡ ಕಂಪ್ಲೇಂಟು, ಮಗಳದು ತಾಯಿದೆ ಒಂದು ದೊಡ್ಡ ಕಂಪ್ಲೇಂಟು, ಅತ್ತೆ ಮಗನದು ಒಂದು ಕಂಪ್ಲೇಂಟ್. ಇದೆಲ್ಲ 1 ಮತ್ತು 6 ಯಾರ್ಯಾರು ಮೊಬೈಲ್ ನಂಬರ್ ಇರುತ್ತೋ ನಿಮ್ಮ ಮೊಬೈಲೇ ಒಂಥರ ಕಂಪ್ಲೇಂಟ್. ಡೈಲಿ ಟೇಷನ್ ಕೋಲ್ಟ್ ಅಪ್ಡೇಟ್ ಮಾಡ್ದಂಗೆ ಇರುತ್ತೆ 100%. ಅದೇ ಗುರುಗ್ರಹ ಬುಧಗ್ರಹ ಇದ್ದರೆ ಅಂದರೆ 1 ಅಂದರೆ ಸೂರ್ಯ, 6 ಅಂದರೆ ಶುಕ್ರ. ಸೂರ್ಯ ಮತ್ತು ಶುಕ್ರ ಇದ್ದರೆ ಅತಿ ಹೆಚ್ಚು ಕಂಪ್ಲೇಂಟ್ ಕೇಸ್ಗಳನ್ನು ಅತಿ ಹೆಚ್ಚು ನೀವು ನೋಡಬೇಕಾಗತ್ತೆ. ಅದ್ರ ಜೊತೆಗೆ ಶನಿ ಶನಿ ಅಂದರೆ 8ನೇ ನಂಬರ್ ಸಂಬಂಧ ಬಂದಾಗಲೂ ಕೂಡ ಈ ಪ್ರಾಬ್ಲಮನ್ನು ಅನುಭವಿಸ್ತೀರ. ಈ ಥರ ಈ ಶನಿ ಅನ್ನೋದು ನಂಬರ್ಸ್ ಎಲ್ಲ ಒಂದು ಕಡೆ ಪಾಸ್ ಆಗಿರುತ್ತೆ. ತುಂಬ ಪ್ರಾಬ್ಲಮ್, ತುಂಬ ಕ್ಲಿಯರಾಗಿ ಹೇಳ್ತಾಯಿದ್ದೀನಿ. ಅದೇ ರೀತಿಯಲ್ಲಿ ನಿಮ್ಮ ಮನೆ ನಂಬರ್ಲು 1 ಪಕ್ಕ 6, ಕಾರ್ ಪಕ್ಕಲ್ಲೂ 1 ಪಕ್ಕ 6, ಭಾಳ ಇದೆಲ್ಲ ನಿಮ್ಮ ಪ್ರಾಬ್ಲಮಲ್ಲಿ ಸಿಗಾಕೆ ಬಿಡ್ತೀರ 100%. ಇಲ್ವಾ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ 1, 6 ಇರುತ್ತೆ, ಅವಾಗ ಅದು ಕೂಡ ನಿಮ್ಮನ್ನ ಅಟ್ಯಾಕ್ ಮಾಡುತ್ತೆ. 3 ಎಲ್ಲರೂ ರಿಪೀಟ್ ಆಗಬಾರ್ದು. ರಿಪೀಟ್ ಆದಾಗ ತೊಂದರೆನ ಅನುಭವಿಸ್ತಾರೆ. ಅದೇ ನಿಮ್ಮ 5, 6 ತುಂಬ ಅದ್ಭುತವಾದ ಬ್ರಿಲಿಯಂಟ್ ಮೈಂಡ್. ಅದು ಓದೋದಾಗಿರ್ಬೋದು, ಗೇಮ್ ಆಗಿರ್ಬೋದು, ಸಂಗೀತದಲ್ಲಿ ಯಾವುದೆಲ್ಲಾರು ಲಕ್ಕನ್ನ ತಂದುಕೊಡುತ್ತೆ. 5 ಅಂದರೆ ಬುಧಗ್ರಹ, 3 ಅಂದರೆ ಗುರುಗ್ರಹ. ಇಷ್ಟನ್ನು ಕೂಡ ಸಿಕ್ಕಾಪಟ್ಟೆ ರಿಸಲ್ಟ್ ಬರುತ್ತೆ. ಇದನ್ನು ಅತಿ ಹೆಚ್ಚು ನಿಮ್ಮ ಮೊಬೈಲ್ ನಂಬರ್ಲಿ ಅತಿ ಹೆಚ್ಚು ಬಳಸಿ. ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಮಕ್ಕಳು ಓದೋಕ್ಕಾಗಿ ಒಂದು ಕಾರ್ಯಕ್ರಮದಲ್ಲಿ ತುಂಬ ಮಕ್ಕಳು ಓದಬೇಕಾದ್ರೆ ಅವ್ರಿಗೆಲ್ಲ ಯಾವೆಲ್ಲ ದಶೆ ನಡೀತೈತೆ, ನಿಮ್ಮ ಮನೇಲಿ ಎಷ್ಟೆಲ್ಲ ನೆಗೆಟಿವ್ ಇದೆ, ನೆಗೆಟಿವ್ನ ಆಚೆ ಹಾಕಿ ಮನೇಲಿ ಪಾಸಿಟಿವ್ನ ಮಾಡಿ ನಿಮ್ಮ ಮಕ್ಕಳ ರೂಮಲ್ಲಿ ಅತಿ ಹೆಚ್ಚು ಓದೋಕ್ಕಾಗೇ ಒಂದು ಸ್ಟೋನ್ಗಳು ಅಳವಡಿಸಿದಾಗ ತುಂಬ ರಿಸಲ್ಟ್ ಬರುತ್ತೆ. ಭಾಳ ವಿಶೇಷವಾಗಿ ನಾನು ಅಬ್ಸರ್ವ್ ಮಾಡ್ತಾಯಿದ್ದೀನಿ. ನನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಇಲ್ಲಿ ಬರಬೇಕಾದ್ರೆ ಫೀಡ್ ನ್ಯೂಸಿಗೆ ಅಲ್ಲಿ ಬೆಡ್ಶೀಟ್ ಅಂಗಡಿ ನೋಡಿ ತುಂಬ ಖುಷಿ ಆಗೋದು. ಇವತ್ತು ಒಳಗಡೆ ತರಕ್ಕೆ ಹೋದಾಗ ನಾನೊಂದು ಕಲರ್ನ ತರಕ್ಕೆ ಹೋಗ್ತಾಯಿದ್ದೆ. ಅವಾಗ ಅಂದರು, ಸರ್ ಇದನ್ನೂ ಕೂಡ ವಾಸ್ತವವಾಗಿ ತಗೋತಿದ್ರು. ಹೌದು ಅಮ್ಮ, ಇನ್ನು ಮುಂದೆ ನಮ್ಮಲ್ಲಿರೋದು ಎಸ್ಬಿಟ್ಟು ವಾಸ್ತವವಾಗಿ ಎಲ್ಲ ಬೆಡ್ಶೀಟ್ಗಳನ್ನು ಕೂಡ ಯೂಸ್ ಮಾಡಬೇಕು ಅಂತ. ಆವಾಗ ನನಗೆ ಬೇಕಾದಂಥ ಕ್ಲೈಂಟ್ಸ್, ನನಗೆ ಬೇಕಾದಂಥವ್ರಿಗೆ ಫೋನ್ ಮಾಡಿ ನಿಮ್ಮ ಮನೇಲಿ ಯಾವ ಬೆಡ್ಶೀಟ್ ಯೂಸ್ ಮಾಡ್ತಿದ್ದೀರ ಅಂತ ರೆಗ್ಯುಲರ್ ನಮ್ಮ ಜೊತೆ ಟಚ್ಚಲ್ಲಿರೋರಿಗೆ ದಯವಿಟ್ಟು ಅದನ್ನು ಚೇಂಜ್ ಮಾಡಿ, ಇದನ್ನು ಯೂಸ್ ಮಾಡಿ ಅಂದೆ. ನಿಮ್ಮ ಮನೆ ಹಾಲ್, ನಿಮ್ಮ ಮನೆ ಸೋಫಾ, ನಿಮ್ಮನೆ ಬೆಡ್ರೂಮ್ ಮಕ್ಕಳಿಂದೆಲ್ಲೂ ಈ ಥರ ಕಲರ್ನ ಯೂಸ್ ಮಾಡಿ ಅಂತ ಹೇಳಿದೆ. ಕಲರ್ಸ್ ಕೂಡ ನಂಬರ್ಸ್ ಆಗುತ್ತೆ. ನಂಬರ್ಸು ಕಲರ್ಸು ಎಲ್ಲವೂ ಕೂಡ ಗ್ರಹಗಳನ್ನೇ ರಿಸಲ್ಟ್ ಆಗಿ ಕೊಡುತ್ತೆ. ಗ್ರಹಗಳು ನಂಬರ್ ರೂಪದಲ್ಲೂ ನೀವು ತಗೋಬೋದು, ಕಲರ್ಸ್ ರೂಪದಲ್ಲೂ ನೀವು ಪಡ್ಕೋಬೋದು. ಕಲರ್ಸ್ಗೂ ಪವರ್ ಇರುತ್ತೆ, ನಂಬರ್ಗೂ ಪವರ್ ಇರುತ್ತೆ. ತುಂಬ ಜನದ ಮನೇಲಿ ನಾನು ಹೇಳ್ತಾಯಿದ್ದೀನಿ, ಒಂದು ಕಲರ್ಸ್ನ ಮ್ಯಾಟನ್ನು ಯೂಸ್ ಮಾಡಿರೋ ಅವ್ರ ಮನೇಲಿ ಸಾಕಷ್ಟು ಬಡತನ ಬರುತ್ತೆ. ಆ ಕಲರ್ನ ನೀವು ಮ್ಯಾಟಾಗಿ ಯೂಸ್ ಮಾಡಿಬಿಟ್ರೆ ಅವ್ರ ಮನೇಲಿ ಸಿಕ್ಕಾಪಟ್ಟೆ ಬಡತನ ತುಂಬ ಕಾಡ್ತಾ ಇರುತ್ತೆ. ಇದು ನಿಜವಾಗ್ಲೂ ಸತ್ಯ. ಇದು ಆ ಕಲರ್ನ ಯಾರು ಮ್ಯಾಟ್ ಹೋಗ್ಬಿಟ್ಟು ಆ ಕಲರ್ ತಗೊಬಂದು ಆ ಮ್ಯಾಟನ್ನು ತಗೊಬಂದು ನಿಮ್ಮ ಮನೆ ಬಾಗ್ಲಲ್ಲೋ ನಿಮ್ಮ ಮನೆ ಬಾಚ್ಲೆ ಮನೆಗೆ ಹಾಕ್ಬಿಟ್ರೆ ನಿಮ್ಮ ಮನೇಲಿ ಫೈನಾನ್ಸ್ ಪ್ರಾಬ್ಲಮ್ ಭಯಂಕರ ಕಷ್ಟವನ್ನು ಕೊಡುತ್ತೆ. ನಿಮ್ಮ ಮಕ್ಕಳು ಓದಬೇಕು ಅಂದ್ರೂ ಕೂಡ ಒಂದು ಪಾಸಿಟಿವ್ ಇರೋಂಥ ಮ್ಯಾಟನ್ನು ಯೂಸ್ ಮಾಡಿ. ಖಂಡಿತ ಕೂಡ ತುಂಬ ಒಳ್ಳೆಯ ರಿಸಲ್ಟ್ಗಳು ಬರುತ್ತೆ. ಓದೋಕ್ಕೋಸ್ಕರ ಇದನ್ನು ನಾನು ಅತಿ ಹೆಚ್ಚು ಬಳಸ್ತಾ ಇದ್ದೀನಿ. ನಿಮ್ಮ ಮಕ್ಕಳನ್ನ ಯಾವ ಮೂಲೆಯಲ್ಲಿ ಓದಿಸ್ಬೇಕು ಅದೆಲ್ಲನೂ ಕೂಡ ನಂಬರಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನಂಬರ್ಸ್ ಬಗ್ಗೆ ಸಾಕಷ್ಟು ಮಾಹಿತಿ ಹೇಳ್ತೀನಿ. ನಿಮ್ಮ ಮಕ್ಕಳು ಓದೋಕ್ಕೆ 3, 6ನ ಅತಿ ಹೆಚ್ಚು ನಂಬರ್ನ ಯೂಸ್ ಮಾಡಿ. ಮೊಬೈಲ್ ನಂಬರ್ಸಲ್ಲಿ ನಿಮ್ಮ ಪರ್ಸ್ನಲ್ ನಂಬರ್ ಏನಾದ್ರು ಇದ್ದರೆ ಚೇಂಜ್ ಮಾಡಿಲ್ಲ ಅಂಥ ನಂಬರ್ಸ್ಗಳು ಬೇರೆ ನಂಬರ್ಸ್ ಯೂಸ್ ಮಾಡಿದ್ರೆ ಅದನ್ನು ತೆಗೆದು ದೂರ ಇಟ್ಟು ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿ.
ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ದುಡ್ಡಿನ ಬಗ್ಗೆ ತಿಳಿಸ್ಕೊಡೋಂಥ ಮೊಬೈಲ್ ನಂಬರ್ಸು, ದುಡ್ಡನ್ನು ಹೇಗೆ ಸಂಪಾದನೆ ಮಾಡೋಂಥ ನಂಬರ್ಸ್ಗಳನ್ನ, ಅತಿ ಹೆಚ್ಚು ಮೊಬೈಲ್ ನಂಬರ್ ಇದ್ದಾಗ ದುಡ್ಡು ಹೆಂಗೆ ಬರುತ್ತೆ, ಕೆಲಸ ಇಲ್ಲದೇ ಇದ್ದವರಿಗೆ ಕೆಲಸ ಯಾವ ಥರವನ್ನು ಕೆಲಸಕ್ಕೆ ಪಡ್ಕೋಬೇಕಾಗತ್ತೆ. ಹಾಗಾಗಿ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಡ್ತೀನಿ. ಮತ್ತು ನಿಮ್ಮಿಬ್ಬರಿಗೂ ಯಾರೆಲ್ಲ ರಿಲೇಷನ್ಶಿಪ್ಪನ್ನ ಸಿಕ್ಕಾಪಟ್ಟೆ ಇಂಪ್ರೂವ್ ಮಾಡ್ಕೋಬೇಕು ಅಂತ ತುಂಬ ಇಂಪ್ರೂವ್ಮೆಂಟ್ ಇರೋರಿಗೆ ಸಾಕಷ್ಟು ಆ ನಂಬರ್ ಬಗ್ಗೆ ತಿಳಿಸ್ಕೊಡ್ತೀನಿ. ತುಂಬ ಅರ್ಥ ಮಾಡ್ಕೊಳ್ಳಿ. ತುಂಬ ಪ್ರಾಬ್ಲಮಿಂದ ಆಚೆ ಬರುವಂಥ, ಕಷ್ಟದಲ್ಲಿ ನಿಮಗೆ ಕಾಪಾಡುವಂಥ ನಂಬರ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ಯಾವ್ಯಾವ ಡೇಟ್ವರೆಗೂ ಅಂತೂ ಅಲ್ಲಿ ಅನ್ವಯಿಸುತ್ತೆ. ದಯವಿಟ್ಟು ಈ ನಂಬರ್ನ ಕರೆಕ್ಟಾಗಿ ಫಾಲೋ ಮಾಡಿಸಿ. ಮಕ್ಕಳಿಗೋಸ್ಕರ ಈ ಕಾರ್ಯಕ್ರಮ ಮಾಡಿದ್ದೀನಿ. ವೇಟ್ ಪ್ಲಸ್ ಕರ್ನಾಟಕ.